ಬಿಎಂಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ ಸರಣಿ ಅಪಘಾತ ಆಗಿರುವಂತಹ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ಇದೇ ಒಂದು ರಸ್ತೆಯಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅಪಘಾತ ಆಗಿರುವಂತದ್ದು. ಅಂದ್ರೆ ಬಿಎಂಟಿಸಿ ಬಸ್ ಚಾಲಕ ಅಂದ್ರೆ ಎಲೆಕ್ಟ್ರಾನಿಕ್ ಬಸ್ ನ ಎಸಿ ಬಸ್ ವಾಯು ವಜ್ರ ಬಸ್ ಏನಿದೆ ಆ ಬಸ್ ನ ಚಾಲಕ ಮಧ್ಯಾಹ್ನ 2 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಈ ರಸ್ತೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಚಾಲಕನ ನಿಯಂತ್ರಣ ತಪ್ಪಿದೆಯಾ ಅಥವಾ ಆತನಿಗೆ ಮೂರ್ಛೆ ಸಮಸ್ಯೆ ಬಂದು ಈ ರೀತಿ ಆದ ಅಪಘಾತವಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಆದ್ರೆ ಆತನ ಎಡವಟ್ಟಿನಿಂದಾಗಿ ಈ ರಸ್ತೆಯ ಬದಿಯಲ್ಲಿ ನಿಂತಿದ್ದಂತಹ ಅಂದ್ರೆ ಸಿಗ್ನಲ್ ಗೆ ವೇಟ್ ಮಾಡ್ತಿದ್ದಂತಹ ಆಟೋಗಳು ಮತ್ತು ಬಸ್ಗಳಿಂದ ಎಲ್ಲಕ್ಕೂ ಸಹ ಸರಣಿಯಾಗಿ ಅಪಘಾತವನ್ನ ಮಾಡಿದ್ದಾನೆ. ದೃಶ್ಯದಲ್ಲಿ ಗಮನಿಸಬಹುದು ಆಟೋ ಎಷ್ಟರ ಮಟ್ಟಿಗೆ ಅದು ಜಖಂ ಆಗಿದೆ ಅಂತ ಹೇಳಿ. ಮುಂಭಾಗ ಸಂಪೂರ್ಣವಾಗಿ ಅದು ಜಖಂ ಆಗಿದೆ. ಇದರಿಂದ ಆಟೋದಲ್ಲಿದ್ದಂತಹ ಆಟೋ ಚಾಲಕನಿಗೆ ಸಹ ಗಂಭೀರ ಗಾಯ ಆಗಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಜೊತೆಗೆ ಒಂದು ಬೈಕ್ ಕೂಡ ಮುಂದ್ಗಡೆ ಸಂಪೂರ್ಣವಾಗಿ ಜಖಂ ಆಗಿದೆ. ಇದ್ರ ಜೊತೆಗೆ ಸುಮಾರು 3 ರಿಂದ 4 ಕಾರ್ಗಳು ಸಹ ಜಖಂ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲೇ ಕಾರ್ಗಳು ಸಹ ಇನ್ನು ನಿಂತಿರುವಂತದ್ದು, ಕಾರ್ಗಳು ಸಹ ಜಖಂ ಆಗಿದೆ. ಇದರಿಂದಾಗಿ ಸದ್ಯ ಆಟೋದಲ್ಲಿದ್ದ ಚಾಲಕನಿಗೆ ಮಾತ್ರ ಗಂಭೀರ ಗಾಯ ಆಗಿದ್ದು ಬೇರೆ ಕಾರ್ಗಳಿದ್ದವರು ಮತ್ತೆ ಬೈಕ್ ಅಲ್ಲಿದ್ದವ್ರಿಗೆ ಯಾವುದೇ ರೀತಿಯಂತಹ ಅಪಾಯ ಆಗಿಲ್ಲ. ಸದ್ಯಕ್ಕೆ ಆಟೋ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಜೊತೆಗೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ಬಸ್ ಅನ್ನ ಪಕ್ಕದ ರೋಡಿಗೆ ಶಿಫ್ಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ನಾನು ನಿಮಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದೇ ಒಂದು ವಾಯು ವಜ್ರ ಎಲೆಕ್ಟ್ರಿಕ್ ಬಸ್ ಏನಿದೆ ಈ ಬಸ್ ನ ಚಾಲಕ ಲೋಹಿತ್ ಎಂಬಾತನೇ ಈ ರೀತಿಯಿಂದ ಅಪಘಾತವನ್ನ ಎಸಗಿರೋದು. ಸದ್ಯಕ್ಕೆ ಸ್ಥಳದಲ್ಲಿ ಈಗ ಕಾರ್ನ ಓನರ್ ಒಬ್ರು ಇದ್ದಾರೆ, ಅವ್ರನ್ನ ನಾನು ಘಟನೆ ಬಗ್ಗೆ ಮಾತಾಡಿಸ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ಆಯ್ತು, ಹೇಗಾಯ್ತು? ಸರ್ 11:15 ಆಗಿತ್ತು. ಎಲ್ಲ ಗಾಡಿಗಳು ಸಿಗ್ನಲ್ ಬಿತ್ತು. ಸಿಗ್ನಲ್ ಅಲ್ಲಿ ಎಲ್ಲ ಗಾಡಿಗಳು ನಿಲ್ಸಿದ್ರೆ ಏಕಾಏಕಿ ಬಂದ್ಬಿಟ್ಟು BMTC ಚಾಲಕನು ಉಜ್ಕೊಂಡು ಎಲ್ಲ ಗಾಡಿಗಳು ಒಂದಕ್ಕೊಂದು ಬಿಟ್ಕೊಂಡು ಹೊರಟೋಗ್ಬಿಟ್ಟ. ಅಂದ್ರೆ ಆತನಿಗೆ ಏನಾದ್ರು ಸಮಸ್ಯೆ ಕಾಣಿಸ್ಕೊಂಡಿದ್ದ, ಅಸ್ವಸ್ಥನಾಗಿದ್ನಾ ಇಲ್ಲ ಬ್ರೇಕ್ ಫೇಲ್ಯೂರ್ ಆ ತರದ್ ಏನಾದ್ರು ನಿಮ್ಗೆ ಮೇಲ್ನೋಟಕ್ಕೆ ಕಂಡಿದ್ಯಾ? ಸರ್, ನಮ್ ಕಾರ್ ಸ್ವಲ್ಪ ಈ ತರ ಬೆಂಡ್ ಆಗಿದ್ದು, ಡೋರ್ ತೆಗಿಯಕ್ ಆಗ್ಲ ಬೇಗ. ಬೇರೆಯವ್ರು ಹೇಳಿದ್ರು ಮೋರ್ಚ್ ಬಂತು ಅಂತ. ತಿರ್ಗಾ ಕಂಡಕ್ಟರ್ ಸ್ಪೀಡ್ ಆಗಿ ಬಂದು ಹ್ಯಾಂಡಲ್ ಬ್ರೇಕ್ ಹೇಳಿದಂತೆ. ಇಲ್ಲ ಅಂದಿದ್ರೆ ಸೀದಾ MG ರೋಡ್ ಹೋಗಿ ಎಲ್ಲ ಗುದ್ಕೊಂಡು ಹೋಗಿ ಆ ಬಿಲ್ಡಿಂಗ್ ಉದ್ದಾಯ್ತು. ಅಂದ್ರೆ ಈ ಒಂದು ಅಪಘಾತದಲ್ಲಿ ಯಾರಿಗೆ ಏನಾಗಿದೆ ಸರ್, ನೀವು ನೋಡೋದ್ ಮಟ್ಟಿಗೆ? ಸರ್, ನಾವು ನೋಡ್ ಮಟ್ಟಿಗೆ ಕಾರುಗಳಿಗೆ ಎಲ್ಲ ತುಂಬಾ ಡ್ಯಾಮೇಜ್ಗಳಾಗಿದೆ. ಆಟೋಗಳವ್ರಿಗೆ ಸ್ವಲ್ಪ ಏಟುಗಳು ಬಿದ್ದೈತೆ ಸರ್, ಹಾಸ್ಪಿಟ್ಲ್ಗೆ ಹೋಗೋರೆ. ನಿಮ್ ಕಾರ್ಗೆ ಏನಾಯ್ತು? ನಿಮ್ಗೆ ಏನಾದ್ರು ಏಟಾಗಿದ್ಯಾ? ಯಾರ್ಯಾರಿದ್ರು ನೀವು ಕಾರಲ್ಲಿ? ಕಾರಲ್ಲಿ ನಾನು ನನ್ನ ತಮ್ಮ ಇದ್ದೆ. ಏಕಾಏಕಿ ಬಂದು ಹಿಂದೆಯಿಂದ ಒಂದೇ ಏಟು ಗೊತ್ತು, ನಾನು ಮುಂದೆ ಗಾಡಿ ಬಿದ್ದೆ. ಈ ತರ. ಅಂದ್ರೆ ನೀವು ನೋಡಿದಾಗ ಚಾಲಕನ ಪರಿಸ್ಥಿತಿ ಹೇಗಿತ್ತು? ಆತ ಅಸ್ವಸ್ಥನಾಗಿದ್ನಾ ಇಲ್ಲ ನಾರ್ಮಲ್ ಆಗಿದ್ದ? ಚೆನ್ನಾಗಿದ್ದ. ಆತ ಏನಾದ್ರು ಹೇಳಿದ್ನ ಸರ್, ಯಾಕಾಯ್ತು? ಏನು ಹೇಳಿಲ್ಲ ಅವನು, ಏನು ಹೇಳ, ಆರಾಮಾಗಿ ಸ್ಟೇಷನ್ ಅಲ್ಲಿ ಕೂತವನ. ಅವ್ನಿಗೇನು ಇನ್ನ ಚಿಕ್ಕ ಹುಡುಗ ಅವನು. ಬೇರೆ ಯಾರಿಗಾರು ಗಾಯ ಆಗಿರೋದು? ಆಟೋದವ್ರಿಗೆ ಪಾಪ ಸ್ವಲ್ಪ ಆಟೋ ಎಲ್ಲ ನಜ್ಜೂಸ್ ಆಗಿದಲ್ಲ, ಅವ್ರಿಗೆ ಆಟೋದಲ್ಲಿ ಇದ್ದವ್ರಿಗೆ ಎಲ್ಲ ಬೆಡ್ ಎಲ್ಲ ಬಂದಿತ್ತು. ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿ ಹಾಸ್ಪಿಟ್ಲಿಗೆ. ಇದು ಈ ಒಂದು ಅಪಘಾತ ಸ್ಥಳದಲ್ಲಿ ಇದ್ದಂತಹ ಕಾರ್, ಅಂದ್ರೆ ಆ ಕಾರ್ ಸಹ ಅಪಘಾತಕ್ಕೀಡಾಗಿತ್ತು. ಆ ಕಾರ್ ಚಾಲಕರ ಮಾತಾಗಿರುವಂತದ್ದು. ಸದ್ಯಕ್ಕೆ ಈ ಒಂದು ಬಸ್ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಆಟೋ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇರೋದು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ BMTC ಬಸ್ಗಳು, ಅದರಲ್ಲೂ ಸಹ ಎಲೆಕ್ಟ್ರಿಕ್ ಬಸ್ಗಳಿಂದ ಆಗ್ತಾ ಇರುವಂತಹ ಎಡವಟ್ಟುಗಳು ಯಾವಾಗ ಕಡಿಮೆ ಆಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.